ಮೋಡದ ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ. ನನ್ನ ಜೀವಿತದಲ್ಲಿ ಬದಲಾಯಿಸಿದಂಥ ಒಂದು ಘಟನೆ ಒಂದು ಕಡೆ ಓದಿದೆ. ಗಮನ ಇಟ್ಟು ಕೇಳ್ರಿ. 1880 ಅಮೇರಿಕಾದಲ್ಲಿದ್ದಂಥ ಕೆಲವು ವಾಕ್ಯವನ್ನು ಕೇಳುವಂಥ ಜನರು ಇಂಗ್ಲೆಂಡ್ಗೆ ಪ್ರಸಂಗವನ್ನು ಕೇಳಲಿಕ್ಕೆ ಹೋದ್ರಂತೆ. ಯಾಕಂದರೆ ಅವತ್ತಿನ ಕಾಲದಲ್ಲಿ ಪ್ರಸಂಗಗಳನ್ನು ಮಾಡ್ತಾ ಇದ್ದಂಥ ಸಭೆಗಳು ಇಂಗ್ಲೆಂಡ್ನಲ್ಲಿ ಬಹಳ ಇತ್ತು. ವಾಕ್ಯವನ್ನು ಕೇಳಲಿಕ್ಕೆ ಒಂದು ಚರ್ಚ್ಗೆ ಹೋಗ್ತಾರೆ. ಇನ್ನೊಂದು ಚರ್ಚ್ ಅಲ್ಲಿ ಡಾಕ್ಟರ್ ಜೋಸೆಫ್ ಪಾರ್ಕರ್ ಅಂತ ಒಬ್ಬ ಸೇವಕ ಪ್ರಸಂಗ ಮಾಡ್ತಾರೆ. 8 ಜನರು ಹೋಗಿ ಪ್ರಸಂಗ ಕೇಳ್ತಾರೆ. ಜೋಸೆಫ್ ಪಾರ್ಕರ್ ಅನ್ನುವಂಥ ಒಬ್ಬ ಸೇವಕ ಅವತ್ತು 2,000 ಜನರುಗಳ ಮಧ್ಯೆ ಮಾತಾಡ್ತಾ ಇದ್ದಾನೆ. ಅವನ ಶಬ್ದ, ಅವನ ಭಾಷೆ, ಅವನು ಮಾತಾಡ್ತಾ ಇದ್ದಂಥ ಶೈಲಿ ಎಲ್ಲವನ್ನ ಕೇಳಿಸ್ಕೊಂಡಂಥ 8 ಜನರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರಂತೆ. ವಾಟ್ ಎ ಪ್ರೀಚರ್, ಎಂಥ ವ್ಯಕ್ತಿ, ಎಂಥ ಮಾತು, ಎಂಥ ಪಾಯಿಂಟ್. ಆ 8 ಜನರು ತಿರುಗಿಸಿ ಮಾತಾಡ್ತಾ ಇದ್ರಂತೆ. ಆದರೆ ಆ ಸಭೆ ಮೀಟಿಂಗ್ ಎಲ್ಲ ಮುಗೀತು. ಭಾನುವಾರ ಚರ್ಚೆ ಆರಾಧನೆ ಆಯಿತು. ಅದೇ 8 ಜನ ಸಾಯಂಕಾಲ ಚಾರ್ಲ್ಸ್ ಸ್ಪರ್ಜನ್, ನೀವು ನೋಡ್ತಿದ್ದೀರಲ್ಲ, ಆ ಚರ್ಚ್ಗೆ ವಿಸಿಟ್ ಮಾಡಿದ್ರಂತೆ. ಅವತ್ತು ಆ ಚರ್ಚ್ 5,000 ಜನದಿಂದ ತುಂಬಿದೆ. 2 ಪಟ್ಟು ಜನ ಬೆಳಿಗ್ಗೆ ಅಟೆಂಡ್ ಮಾಡಿದಂಥ ಚರ್ಚ್ಗಿಂತ 2ರಷ್ಟು ಜನ. ಸ್ಪರ್ಜನ್ನ ಧ್ವನಿ, ವಾಗ್ಮಿ, ಅವನ ಶಬ್ದ, ಅವನ ಶೈಲಿ ಎಲ್ಲವನ್ನ ನೋಡಿದಂಥ ಆ ವ್ಯಕ್ತಿಗಳು ದಿಢೀರಂತ ಕಟ್ಟಡ ನೋಡ್ತಾರೆ. ಆ ಕಟ್ಟಡ ಅವ್ರು ಬೆಳಿಗ್ಗೆ ಅಟೆಂಡ್ ಮಾಡಿದ್ದಕ್ಕಿಂತಲೂ ಅದ್ಭುತವಾದಂಥ ಕಟ್ಟಡ, ಅದ್ಭುತವಾದಂಥ ದೊಡ್ಡ ಸಮೂಹ. ಆದರೆ ಅಲ್ಲಿ ಕುಳಿತಂಥ 8 ಜನರು ಒಬ್ಬರಿಗೊಬ್ಬರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರಂತೆ. ಒಬ್ಬರಿಗೊಬ್ಬರು ಬೆಳಗ್ಗೆ ಪ್ರಸಂಗಿ, ಸಾಯಂಕಾಲ ಪ್ರಸಂಗಿ ಅನ್ನೋದನ್ನ ಹೋಲಿಕೆ ಮಾಡೋದನ್ನು ಕೂಡ ಮರ್ತು ಬಿಟ್ರಂತೆ. ಆ 8 ಜನರು ಚರ್ಚ್ ಮುಗಿದ ಮೇಲೆ ಆಚೆ ಬಂದು ನಿಂತಾಗ ಒಂದೇ ಒಂದು ಮಾತನ್ನ ಎಲ್ಲರೂ ಹೇಳಿದ್ರಂತೆ, ಎಂತಹ ಅದ್ಭುತನಾದಂಥ ಯೇಸು ಕ್ರಿಸ್ತನು ಅಂತ ಹೇಳ್ತಾರಂತೆ. ವಾಟ್ ಎ ಗ್ರೇಟ್ ಗಾಡ್ ವಿ ಸರ್ವ್. ನನಗಿದನ್ನು ಓದಿದ ದಿವಸದಿಂದ ನನ್ನ ಸಭೆಯಲ್ಲಿ ಯೂಟ್ಯೂಬ್ ಮೆಸೇಜ್ಗಳಲ್ಲೂ ಅವಾಗ ಒಂದು ಪ್ರಾರ್ಥನೆ ಇದೆ. ದೇವರೇ, ನಾನು ಸಾಯೋದ್ರೊಳಗಾಗಿ ಯಾರಾದರೂ ನನ್ನ ಸಂದೇಶವನ್ನು ಕೇಳಿ ಎಂಥ ಅದ್ಭುತನಾದಂಥ ದೇವರು. ನನಗಿದುವರೆಗೂ ಆ ಮಾತು ಬಂದಿಲ್ಲ.